ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೋಡಿ ಗಿಲ್ಲಿಯವ್ರ ಸ್ಥಿತಿ ಏನಾಗಿದೆ ಅಂತ ಅಂದ್ಬಿಟ್ಟು ಎಸ್, ಇದಕ್ಕೆ ಕ್ಯಾಪ್ಷನ್ ಅಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಮನೆ ಮಂದಿಗೆ ಆಟ, ಗಿಲ್ಲಿಗೆ ಪ್ರಾಣ ಸಂಕಟ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಹೌದು, ಪ್ರಾಣ ಸಂಕಟ ಆಗ್ತಾ ಇರುತ್ತೆ. ಈಗ ಕಳೆದ ಸೀಸನ್ ಅಂದ್ರೆ ಬಿಗ್ ಬಾಸ್ ಸೀಸನ್ 11 ಅಲ್ಲೂ ಕೂಡ ಈ ತರ ಒಂದು ಚಟುವಟಿಕೆ ಕೊಟ್ಟಿದ್ರು. ಅಂದ್ರೆ ಪಾಸ್ ಹೇಳೋದು, ಒಬ್ಬೊಬ್ರಿಗೆ ಇಲ್ಲಿ ಪಾಸ್ ಹೇಳಿದಾಗ ಅವ್ರು ಏನ್ ಬೇಕಾದ್ರೂ ಬಂದ್ಬಿಟ್ಟು ಮುಖದ ಮೇಲೆ ಬರೆಯೋದಿರ್ಬೋದು, ಗೀಚೋದಿರ್ಬೋದು, ಅಂದ್ರೆ ಪೌಡರ್ ಹಚ್ಚೋದಿರ್ಬೋದು. ಲಾಸ್ಟ್ ಸೀಸನ್ ಅಲ್ಲಿ ಹನುಮಂತ್ ಅವರು ಮತ್ತೆ ಧನರಾಜ್ ಅವರು ಮತ್ತೆ ಚೈತ್ರ ಅವರು ರಜೋದಾಗ ಸಿಕ್ಕಾಪಟ್ಟೆ ಒಳ್ಳೆ ದೆವ್ವ ತರ ಮಾಡ್ಬಿಟ್ಟಿದ್ರು, ಹಾಗೆ ಹೀಗೆ ಅಂತ ಹೇಳಿದ್ರ ಸೇಮ್ ಅದೇ ತರನೇ ಸೇಮ್ ಕಾನ್ಸೆಪ್ಟ್ ಇವಾಗ ತಂದಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಅಶ್ವಿನಿ ಅವ್ರು ಬಂದ್ಬಿಟ್ಟು ಗಿಲ್ಲಿಯವ್ರಿಗೆ ಜಡೆ ಕೂಡ ಇಲ್ಲಿ ಹಾಕಿದ್ದಾರೆ. ಒಬ್ಬೊಬ್ರು ಅಂದ್ರೆ ಕಾವ್ಯವ್ರಿಗೂ ಕೂಡ ಕರೀತಾರೆ, ಬಾ ಬೇಗ ಬಾ ಲಿಫ್ಟ್ ತಗೊಂಬಾ ಅಂತ ಅಂದ್ಬಿಟ್ಟಂದ್ರೆ ಯಾರು ಪಾಸ್ ಅಲ್ಲಿ ಇರ್ತಾರೋ ಹಾಗೆ ಕುತ್ಕೊಂಡಿರ್ಬೇಕು. ಅಟ್ ಪ್ರೆಸೆಂಟ್ ಇಲ್ಲಿ ಗಿಲ್ಲಿ ಅವ್ರಿಗೆ ಹಾಗೆ ಪಾಸ್ ಹೇಳಿದ್ದಾರೆ, ಅವ್ರು ನಿಂತಿದ್ದಾರೆ. ಅಶ್ವಿನಿ ಅವ್ರಿಗೆ ಇಲ್ಲಿ ಪ್ಲೇ ಹೇಳಿದ್ದಾರೆ. ಅವರು ಕಾವ್ಯ ಅವರು ಮತ್ತೆ ಸೂರಜ್ ಅವರು, ಮಾಳು ಅವರು ಎಲ್ಲರೂ ಕೂಡ ಬಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಒಂದೊಂದ್ ತರ ಅವತಾರ ಇಲ್ಲಿ ಮಾಡಿದ್ದಾರೆ. ಅಶ್ವಿನಿ ಅವ್ರು ಜೊಡೆ ಹಾಕ್ತಾ ಇದ್ರೆ, ಮತ್ತಿಲ್ಲಿ ಪೌಡ್ರು ಮತ್ತಿಲ್ಲಿ ಹಸಿಟ್ಗಳನ್ನ ಇಲ್ಲಿ ಬಳ್ದಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಅವ್ರ ತಲೆ ಮೇಲೆ ನೀವು ಅಬ್ಸರ್ವ್ ಮಾಡಿ ಕೊತ್ತಂಬರಿ ಸೊಪ್ಪು, ಕಿವಿಗೆ ಹೂವು ಎಲ್ಲ ಇಲ್ಲಿ ಹಾಕಿದ್ದಾರೆ. ಮುಖದ ಮೇಲೆ ಲಿಪ್ಟಿಕ್ ಎಲ್ಲ ಬರ್ಬಿಟ್ಟು ಇಂಟು ಮಾರ್ಕ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಮತ್ತೆ ಸ್ಪ್ರೇ ಕೂಡ ಹೊಡೆದಿದ್ದಾರೆ, ಅಂದ್ರೆ ಅಧ್ವಾನ ಮಾಡಿಟ್ಟಿದ್ದಾರೆ. ಯಾರು ತುಂಬಾ ಚೆನ್ನಾಗಿ ಅಧ್ವಾನ ಮಾಡ್ತಾರೆ ಅಂತ ನೋಡ್ಬೇಕು. ಆಲ್ಮೋಸ್ಟ್ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಈ ಒಂದು ಚಟುವಟಿಕೆ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ನೆನ್ನೆನೂ ಕೂಡ ಅಷ್ಟೇ ಒಂದು ಇದು ಗ್ರಾಸರಿ ಐಟಮ್ಸ್ ತಗೊಬರ್ಬೇಕಾದ್ರೆ ಸಖತ್ತಾಗಿ ಡ್ಯಾನ್ಸ್ ಆಡಬೇಕು ಅಂತ ಇಲ್ಲಿ ಹೇಳಿದ್ರು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು, ಮತ್ತೆ ಎಂಜಾಯ್ ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಅದಾಗಿದ ತಕ್ಷಣ ಈ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಯಾರ್ಯಾರು ಯಾವ್ಯಾವ ಅವತಾರದಲ್ಲಿ ಇನ್ನೂ ಕಾಣಿಸ್ಕೊಂತಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಿದೆ. ಅಶ್ವಿನಿ ಅವರು ಸಿಕ್ಕಿದ್ದೆ ಚಾನ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಜೊಡೆ ಹಾಕ್ತಾರೆ ಗಿಲ್ಲಿ ಅವ್ರಿಗೆ. ಕಾವ್ಯ ಅವ್ರು ಕೂಡ ಅಷ್ಟೇ ಲಿಪ್ಟಿಕ್ನೆಲ್ಲ ಇಲ್ಲಿ ಬಡಿತಾರೆ. ಆ ಸ್ಪ್ರೇ ಏನಿದೆ, ಆ ಸ್ಪ್ರೇ ಎಲ್ಲ ಹಾಕಿದಾಗ ಸ್ವಲ್ಪ ಕೂದಲು ಇದಾಗುತ್ತೆ, ಆದ್ರೂ ಕೂಡ ಪರವಾಗಿಲ್ಲ, ಚಟುವಟಿಕೆ ಅಂತ ಬಂದಾಗ ಮಾಡಲೇಬೇಕಾಗತ್ತೆ. ಆದರೆ ರಾಶಿಕ್ ಅವರು ಕೂಡ ಬರ್ತಾರೆ ನೋಡಿ, ಬಂದ್ಬಿಟ್ಟು ಇದು ಹೂವು ಎಲ್ಲ ಮುಡಿಸ್ತಾರೆ, ಕೊತ್ತಂಬರಿ ಸೊಪ್ಪು ಕೂಡ ಎಲ್ಲ ತಲೆ ಮೇಲೆಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸ್ಪಂದನ ಅವ್ರು ಕೇಳ್ತಾರೆ, ಮಾಡ್ತೀಯ ಇನ್ನೊಂದ್ಸತಿ ಯಾರ್ದಾದ್ರೂ ಕಾಲು ಎಳಿತೀಯ ಅಂತ ಅಂದ್ಬಿಟ್ಟು. ಜಾಸ್ತಿ ಇಲ್ಲಿ ಕಾಲು ಎಳಿತಾರಲ್ವಾ ಗಿಲ್ಲಿ ಅವರು, ಅದಕ್ಕೋಸ್ಕರ ಇಲ್ಲ ಮಾಡಲ್ಲ ಅಂತ ಗಿಲ್ಲಿ ಅವರು ಕೂಡ ಇಲ್ಲಿ ಹೇಳಿದ್ದಾರೆ. ಸದ್ಯ ನೋಡೋಕ್ಕಂತೂ ಪ್ರೋಮೋ ಸಕ್ಕತ್ತಾಗಿದೆ. ಸೊ ವೀಕ್ಷಕರೇ, ನೀವು ಯಾರನ್ನ ಈ ತರ ನೋಡೋಕೆ ಇಷ್ಟಪಡ್ತಿದ್ರೆ, ಈಗ ಗಿಲ್ಲಿ ಅವ್ರದ್ದಾಯ್ತು ಸರ್ದಿ, ಎಲ್ರಿಗೂ ಕೂಡ ಸ್ವಲ್ಪ ಇಲ್ಲಿ ಲಿಫ್ಟಿಕ್ ಎಲ್ಲ ಹತ್ತಿದೆ, ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ಬೋದು. ಅಶ್ವಿನಿ ಅವ್ರ ಮುಖಕ್ಕೂ ಕೂಡ ಇಲ್ಲಿ ಪೌಡರೋ ಹಿಟ್ಟೋ ಏನೋ ಹತ್ತಿದೆ ಆಲ್ರೆಡಿ. ಯಾರ್ಯಾರಿಗೆ ಇನ್ನೂ ಪಾಸ್ ಕೊಡ್ತಾರೆ, ಪ್ಲೇ ಕೊಡ್ತಾರೆ, ಅದರಲ್ಲೂ ಕೂಡ ಗಿಲ್ಲಿ ಅವ್ರಿಗಂತೂ ಕೊಟ್ರೆ ಇಲ್ಲಿ ಅಶ್ವಿನಿ ಅವ್ರ ಕತೆ ಮತ್ತೆ ಇಲ್ಲಿ ಕಾವ್ಯ ಅವ್ರ ಕತೆ ಮುಗೀತು ಅಂತಾನೆ ಹೇಳ್ಬೋದು. ಸದ್ಯ ಕಾವ್ಯ ಅವ್ರಿಗೆ ಸ್ವಲ್ಪ ಇಲ್ಲಿ ಅಲ್ಲಲ್ಲಿ ಲಿಫ್ಟಿಕ್ ಮಾತ್ರ ಇಲ್ಲಿ ಹತ್ತಿದೆ. ನೋಡೋಣ ಯಾರ್ಯಾರಿಗೆ ಯಾವ ತರ ಇನ್ನು ಅವತಾರ ಮಾಡ್ಬಿಟ್ಟು ನಿಲ್ಲಿಸ್ತಾರೆ ಅಂತ ಬಿಟ್ಟು. ನೀವಿಲ್ಲಿ ಯಾರು ಅವತಾರ ನೋಡೋಕೆ ಕಾಯ್ದಿದ್ದೀರಾ ಅನ್ನೋದನ್ನ, ಮತ್ತೆ ಈ ಒಂದು ವಿಡಿಯೋ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.